ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಾರದ OTT ರೆಕಮೆಂಡೇಶನ್ಸ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಗೀರಾ ನಮ್ಮ KFI ನಲ್ಲಿ ಸೂಪರ್ ಹೀರೋ ಅಥವಾ ವಿಜಿಲೆಂಟಿನ ಬೇಸ್ ಆಗಿಟ್ಕೊಂಡು ತೆಗೆದಿರುವಂತಹ ಕಥೆಗಳು ಬಹಳಾನೇ ಕಮ್ಮಿ. ಬಟ್ ಬಗೀರಾ ಅದನ್ನ ಅಲ್ಟಿಮೇಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದಲ್ಲದೆ ಅದರಲ್ಲಿ ಪ್ರಾಫಿಟಬಲ್ ಅಂತ ಕೂಡ ಅನ್ಸ್ಕೊಂಡಿದೆ. ಡಾಕ್ಟರ್ ಸೂರ್ಯ ಅವರ ನಿರ್ದೇಶನ ಈ ಸಿನಿಮಾಗಿದ್ದು ರೋರಿಂಗ್ ಸ್ಟಾರ್ ಶ್ರೀಮುರಳಿ, ರುಕ್ಮಿಣಿ ವಸಂತ್, ಗರುಡ ರಾಮ್, ಪ್ರಕಾಶ್ ರೈ ಇನ್ನು ಮುಂತಾದ ಮೇರು ನಟರು ಇಲ್ಲಿ ನಟಿಸಿದ್ದಾರೆ. ಇಲ್ಲಿನ ಕತೆ ಸುತ್ತೋದು ವೇದಾಂತ್ ಅನ್ನುವಂತಹ ಪಾತ್ರದ ಸುತ್ತ. ಇವನೊಬ್ಬ ಖಡಕ್ ಪೊಲೀಸ್ ಆಫೀಸರ್, ನಿಷ್ಠಾವಂತನಾಗಿ ತನ್ನ ಕಾರ್ಯವನ್ನ ನಿರ್ವಹಿಸಿ ಸೊಸೈಟಿಲಿ ಕ್ರೈಮ್ ನ ಎಲಿಮಿನೇಟ್ ಮಾಡಬೇಕು ಅನ್ನುವಂತಹ ಏಮನ್ನ ಇಟ್ಕೊಂಡಿರ್ತಾನೆ. ಬಟ್ ಸಿಸ್ಟಮ್ ನ ಪ್ರೆಷರ್ ಹಾಗೂ ಇನ್ಫ್ಲೂಯೆನ್ಸ್ ಇಂದ ಇವನು ಅದರಲ್ಲಿ ಸಕ್ಸೀಡ್ ಆಗೋದಕ್ಕೆ ಆಗಿರಲ್ಲ. ಆ ಟೈಮಲ್ಲಿ ಕಾಣಿಸ್ಕೊಳ್ಳೋದೆ ಬಗೀರಾ. ಇಲ್ಲಿನ ಮೇಕಿಂಗು, ಸಿನಿಮಾಟೋಗ್ರಫಿ ಅಂಡ್ ನನ್ಗೆ ಇದು ಥಿಯೇಟರ್ ಅಲ್ಲಿ ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ಗೆ ನಾನಂತೂ ಫಿದಾ ಆಗೋದೆ ಗುರುಗಳೇ. ಈ ಸಿನಿಮಾ ಒಳ್ಳೆ ಕತೆ, BGM, ಪರ್ಫಾರ್ಮೆನ್ಸ್ ಎಲ್ಲದರ ಒಳ್ಳೆ ಪ್ಯಾಕೇಜ್ ಅಂದ್ರೆ ತಪ್ಪಾಗಲ್ಲ. ನೀವೇನಾದ್ರೂ ಇದನ್ನ ಚಿತ್ರಮಂದಿರಗಳಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಬಗೀರನ ದರ್ಶನವನ್ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ಪಡ್ಕೋಬಹುದಾಗಿದೆ. ನೆಟ್ಫ್ಲಿಕ್ಸ್ ಅನ್ನುವಂತಹ ಸಂಸ್ಥೆ ಕನ್ನಡ ಚಿತ್ರವನ್ನ ತಗೊಳ್ಳೋದಕ್ಕೆ ಹಿಂದೇಟು ಆಗ್ತಾ ಇತ್ತು. ಬಟ್ ಈ ಸಿನಿಮಾನ ಅವರು ತಗೊಂಡಿರೋದು ಇನ್ನಷ್ಟು ಕೀರ್ತಿನ KFIಗೆ ತಂದಿದೆ ಅನ್ನೋದು ನನಗೆ ಪರ್ಸನಲಿ ಬಹಳ ಖುಷಿ ಕೊಡುವಂತಹ ವಿಚಾರ. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗಿ 25-30 ದಿವಸಕ್ಕೆ OTTಗೆ ಬರೋದು ಕಾಮನ್ ಆಗಿರುವಂತಹ ಈ ಟೈಮ್ ನಲ್ಲಿ ಈ ಸಿನಿಮಾ 100 ದಿನಗಳನ್ನ ಕಂಪ್ಲೀಟ್ ಮಾಡಿದೆ ಅಂದ್ರೆ ನಂಬ್ತೀರಾ ಗುರುವೆ? ಟ್ರೈಲರ್ ಅನ್ನೋದನ್ನ ಕೂಡ ರಿಲೀಸ್ ಮಾಡಿದೆ. ಸಾಂಗ್ ಗಳ ತುಣುಕುಗಳಿಂದ ಜನರನ್ನ ಥಿಯೇಟರ್ಗೆ ಬರೋ ಹಾಗೆ ಮಾಡಿದಂತಹ ಅಪರೂಪದ ಸಿನಿಮಾ ಇದು ಅಂದ್ರೆ ತಪ್ಪಾಗಲ್ಲ. ಶ್ರೀನಿವಾಸ್ ರಾಜು ಅವರ ನಿರ್ದೇಶನದಲ್ಲಿ ಮೂಡ್ ಬಂದಂತಹ ಈ ಸಿನಿಮಾದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಮಾಳವಿಕಾ ನಾಯರ್ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಟೀಮು ಇಲ್ಲಿನ ಪ್ಲಾಟ್ ಅನ್ನ ರಿವೀಲ್ ಮಾಡಿಲ್ಲ ರಿಲೀಸ್ಗೂ ಮುನ್ನ. ಅಂಡ್ ನಾನು ಕೂಡ ಇದನ್ನ ಹಾಗೆ ಇಡೋದಕ್ಕೆ ಇಷ್ಟಪಡ್ತೀನಿ. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಕೃಷ್ಣ, ಪ್ರಣಯ ಇಲ್ಲಿನ ಮುಖ್ಯ ಪಾತ್ರಧಾರಿಗಳು ಅಂಡ್ ಇದು ಅವರ ಲವ್ ಸ್ಟೋರಿ. ಈ ಲವ್ ಸ್ಟೋರಿಲಿ ಏನೇನಾಯ್ತು ಅನ್ನೋದೇ ಇಲ್ಲಿನ ಪ್ಲಾಟ್. ಒಂದು ಸಿಂಪಲ್ ಕತೆನ ಹೇಗೆ ಸ್ಕ್ರೀನ್ ಪ್ಲೇ ಮೂಲಕ ಎಂಗೇಜಿಂಗ್ ಆಗಿ ಇರಿಸಬಹುದು ಅನ್ನೋದಕ್ಕೆ ಈ ಸಿನಿಮಾ ಒಂದು ಒಳ್ಳೆ ಎಕ್ಸಾಂಪಲ್. ಕಾಮಿಡಿ ಕೂಡ ಅಲ್ಟಿಮೇಟ್ ಆಗಿ ಬರ್ಕೊಂಡಿದ್ದಾರೆ ಅಂಡ್ ಇದು ನಿಮ್ಮನ್ನ ಫೋರ್ಸ್ ಮಾಡಿ ನಗ್ಸಲ್ಲ. ನ್ಯಾಚುರಲಿನೇ ಒಂದು ಲಾಫ್ಟರ್ ನ ಹುಟ್ಟಾಕುವಂತಹ ಕೆಲಸ ಮಾಡುತ್ತೆ. ಕೆಲವೊಂದು ಭಾಗಗಳು ತುಂಬಾ ರೊಟೀನ್ ಅಂತ ಅನಿಸ್ಬೋದು. ಒಂದು ಓವರ್ ಆಲ್ ಪ್ಯಾಕೇಜ್ ಆಗಂತೂ ಇದು ಸಖತ್ ಎಂಟರ್ಟೈನ್ ಮಾಡ್ತು. ಸ್ಟ್ರಗಲ್ ಮಾಡ್ತಿದ್ದ ನಮ್ಮ KFIಗೆ ಇದೊಂದು ಲೈಫ್ ಜಾಕೆಟ್ ಆಗಿ ಬಂತು ಅಂದ್ರೆ ತಪ್ಪಾಗಲ್ಲ ಗುರು. ಥಿಯೇಟರ್ಸ್ ನಲ್ಲಿ ನೀವು ಇದನ್ನ ಮಿಸ್ ಮಾಡ್ಕೊಂಡಿದ್ರೆ ಇದು ನಿಮ್ಗೆ ಸನ್ ನೆಕ್ಸ್ಟ್ ನಲ್ಲಿ ಸಿಗ್ತಾ ಇದೆ, ನೋಡಿ ಒಳ್ಳೆ ಮಜಾ ಕೊಡುತ್ತೆ. ನಯನ್ತಾರಾ ಬಿಯಾಂಡ್ ದ ಫೇರಿ ಟೇಲ್ಸ್ ಇದು ಹೆಸರೇ ಹೇಳೋ ಹಾಗೆ ಲೇಡಿ ಸೂಪರ್ ಸ್ಟಾರ್ ನಯನ್ತಾರಾ ಅವರ ಜೀವನ ಆಧಾರಿತ ಡಾಕ್ಯುಮೆಂಟ್ರಿ. ಅಮಿತ್ ಕೃಷ್ಣನ್ ಅವರು ಇದಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಈ ಒಂದು ಡಾಕ್ಯುಮೆಂಟ್ರಿ ನಯನ್ತಾರಾ ಅವರು ಹೇಗೆ ಆ ಸ್ಟಾರ್ ಪಟ್ಟಕ್ಕೆ ಏರಿದ್ರು ವಿತೌಟ್ ಎನಿ ಸಪೋರ್ಟ್, ಏನೇನು ಚಾಲೆಂಜಸ್ ಗಳನ್ನ ಅವರು ಫೇಸ್ ಮಾಡ್ಬೇಕಾಗಿ ಬಂತು ಅಂಡ್ ಅವರ ಸ್ಟ್ರಗಲಿಂಗ್ ಡೇಸ್ ಹೇಗಿತ್ತು ಎಲ್ಲವನ್ನ ಅಲ್ಲಿ ಎಳೆ ಎಳೆಯಾಗಿ ಕಟ್ಕೊಟ್ಟಿದ್ದಾರೆ. ಸ್ಟಾರ್ ಅನ್ಸ್ಕೊಳ್ಳೋದು ಕಷ್ಟ, ಆದ್ರೆ ಅದನ್ನ ಹಾಗೆ ಕಾಪಾಡ್ಕೊಳ್ಳೋದು ಇನ್ನೂ ಕಷ್ಟವಾದ ಕೆಲಸ ಅನ್ನೋದನ್ನ ಬಹಳ ಕನ್ವಿನ್ಸಿಂಗ್ ಆಗಿ ತೋರಿಸಿದ್ದಾರೆ. ಅವರ ಪಾಸ್ಟ್ ರಿಲೇಶನ್ಶಿಪ್ ಗಳ ಬಗ್ಗೆ ಮಾತಾಡ್ತಾರೆ. ಅದು ಫೇಲ್ ಆಗಿದ್ದು ಹೇಗೆ ಅನ್ನೋದನ್ನ ಕೂಡ ನಯನ್ತಾರಾ ಅವರು ಹೇಳಿದ್ದಾರೆ. ಒಂದ್ ಒಳ್ಳೆ ಫೀಲ್ ಗುಡ್ ಡಾಕ್ಯುಮೆಂಟ್ರಿ ಇದು. ಕೆಲವೊಂದು ಲೈಫ್ ಲೆಸನ್ಸ್ ಗಳನ್ನ ಪಡ್ಕೋಬೇಕು ಅಂದ್ರೆ ಇದೊಂದು ಗುಡ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಇಂಗ್ಲಿಷ್ ಮತ್ತು ಸುಮಾರು ಭಾಷೆಗಳಲ್ಲಿ ಇದು ಅವೈಲಬಲ್ ಇದೆ. ಕಿಷ್ಕಿಂದ ಕಾಂಡಂ ಇದು ದಿನ್ಜಿತ್ ಆಯತನ್ ಅವರು ನಿರ್ದೇಶಿಸಿ ಆಸಿಫ್ ಅಲಿ, ಅಪರ್ಣಾ ಬಾಲ್ಮುರಳಿ ಅವರು ಕಾಣಿಸ್ಕೊಂಡಿರುವಂತಹ ಮಲಯಾಳಂ ಸಿನಿಮಾ. ಇಲ್ಲಿನ ಸ್ಟೋರಿ ಸುತ್ತೋದು ಅಪ್ಪು ಮತ್ತು ಅವನ ಮಗ ಸೊಸೆಯಾದ ಅಜಯ್ ಅಪರ್ಣಾರ ಸುತ್ತ. ಅಪರ್ಣಾ ಅಜಯ್ನ ಎರಡನೇ ಹೆಂಡತಿ. ಒಂದಿನ ಅಪ್ಪು ಹತ್ರ ಇದ್ದ ಒಂದು ಲೈಸೆನ್ಸ್ ಗನ್ನು ಕಳೆದೋಗ್ಬಿಡುತ್ತೆ. ಅದನ್ನ ಯಾರ್ ಕದ್ರು, ಅದಕ್ಕೆ ಕಾರಣ ಏನು, ಇದನ್ನ ಹುಡ್ಕುವಂತಹ ಪ್ರೋಸೆಸ್ ನಲ್ಲಿ ಏನೆಲ್ಲ ಅನಾಹುತಗಳು ಸಂಭವಿಸಿದ್ವು ಅಂಡ್ ಅಷ್ಟಕ್ಕೂ ಈ ಎರಡನೇ ಹೆಂಡತಿ ಮ್ಯಾಟ್ರ್ ಏನು ಅನ್ನೋದಲ್ಲ ಇಲ್ಲಿನ ಪ್ಲಾಟ್. ನಾನು ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ತುಂಬಾ ಇಷ್ಟ ಆಗಿದ್ದು ಇಲ್ಲಿನ ಸಿಂಪ್ಲಿಸಿಟಿ, ಇಲ್ಲಿನ ಪಾತ್ರಗಳು, ಅದನ್ನ ಬಿಲ್ಡ್ ಮಾಡ್ಕೊಂಡಿರುವಂತಹ ಸನ್ನಿವೇಶಗಳು ಎಲ್ಲವೂ ನಮ್ಮ ಜೀವನದಲ್ಲೂ ಕೂಡ ಒಂದಲ್ಲ ಒಂದ್ಸರಿ ಬಂದಿರ್ತವೆ. ಒಂದು ಪಿಸ್ತೂಲ್ ಮತ್ತೆ ಅದರ ಸುತ್ತ ಸೆಟ್ ಆಗಿರುವಂತಹ ಡ್ರಾಮಾ ನೋಡೋ ಪ್ರೇಕ್ಷಕರಿಗೆ ಇದು ನೆಗೆಟಿವ್ ಅಂತ ಕೂಡ ಅನಿಸ್ಬೋದು, ಪಾಸಿಟಿವ್ ಅಂತ ಕೂಡ ಅನಿಸ್ಬೋದು. ಬಟ್ ಸಿನಿಮಾ ಆನ್ ಪಾಯಿಂಟ್ ಶುರುವಾಗಿ ಆನ್ ಪಾಯಿಂಟ್ ಕಂಪ್ಲೀಟ್ ಆಗುತ್ತೆ. ಯಾವ ಡಿವಿಯೇಷನ್ಸ್, ಅನ್ನೆಸೆಸರಿ ಟ್ರ್ಯಾಕ್ಸ್ ಕೂಡ ಇಲ್ಲಿನ ಸ್ಕ್ರೀನ್ ಪ್ಲೇ ತಗೊಳ್ಳೋದಿಲ್ಲ. ಪರ್ಫಾರ್ಮೆನ್ಸ್ ಕೂಡ ಸಖತ್ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಫಸ್ಟ್ ಹಾಫ್ ತುಂಬಾ ಸ್ಲೋ ಅಂತ ಅನ್ಸುತ್ತೆ, ಬಟ್ ಸೆಕೆಂಡ್ ಹಾಫ್ ಸ್ವಲ್ಪ ಪೇಸ್ ಎತ್ಕೊಳ್ಳುತ್ತೆ. ಕ್ಲೈಮ್ಯಾಕ್ಸ್ ನೋಡಿದಾಗ ಒಂದು ಥ್ರಿಲ್ ಅನ್ನ ಖಂಡಿತ ಕೊಡುತ್ತೆ. ಒಂದು ಸೈಕ್ ಥ್ರಿಲ್ಲರ್ ನೋಡಬೇಕು ಅಂತ ಅನ್ಕೊಂಡಿದ್ರೆ ಇದೊಂದು ಡೀಸೆಂಟ್ ವಾಚ್. 8.3 IMDb ರೇಟಿಂಗ್ ನೊಂದಿಗೆ ಡಿಸ್ನಿ ಪ್ಲಸ್ ಹಾಟ್ ಸ್ಟಾರ್ ನಲ್ಲಿ ಅವೈಲಬಲ್ ಇದೆ. ಅದು ನಮ್ಮ ಭಾಷೆರಿ. ಲಕ್ಕಿ ಭಾಸ್ಕರ್ ಇದು ವೆಂಕಿ ಅಟ್ಲೂರಿ ಅವರು ಡೈರೆಕ್ಟ್ ಮಾಡಿ ದುಲ್ಕರ್ ಸಲ್ಮಾನ್, ಮೀನಾಕ್ಷಿ ಚೌಧರಿ, ಸಾಯಿ ಕುಮಾರ್ ಲೀಡ್ ರೋಲ್ ಗಳಲ್ಲಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ತೆಲುಗಿನ ಈ ಥ್ರಿಲ್ಲರ್ ಡ್ರಾಮಾ ಟ್ರೂ ಇವೆಂಟ್ಸ್ ಮೇಲೆ ಬೇಸ್ ಆಗಿದ್ದು ದೀಪಾವಳಿಗೆ ಥಿಯೇಟರ್ ನಲ್ಲಿ ತೆರೆ ಕಂಡಿತ್ತು. ಬರೋಬ್ಬರಿ 110 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಕೂಡ ಮಾಡಿತ್ತು. ದುಲ್ಕರ್ ಸಲ್ಮಾನ್ ಅವರು 3 ತೆಲುಗು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂಡ್ ಆ 3 ಸಿನಿಮಾ 100 ಕೋಟಿ ದಾಟಿರೋದು ವಿಶೇಷ. ದುಲ್ಕರ್ ಸಲ್ಮಾನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಆಕ್ಟಿಂಗ್ ರೇಂಜ್ಗೆ ಆಲ್ರೆಡಿ ಫ್ಯಾನ್ ಆಗಿದ್ದ ನನಗೆ ಈ ಸಿನಿಮಾ ನೋಡಿದ ಮೇಲೆ ಇನ್ನಷ್ಟು ಗೌರವ ಹೆಚ್ಚಾಯಿತು. ಅವರು ಆ ಪಾತ್ರವನ್ನ ಕ್ಯಾರಿ ಮಾಡಿರುವಂತಹ ರೀತಿ ಆಗಿರ್ಬೋದು, ಕಣ್ಣಲ್ಲೇ ಅವರ ಥಾಟ್ಸ್ ಏನು ಅಂತ ಗೊತ್ತಾಗೋ ಹಾಗೆ ಮಾಡೋದಿರ್ಬೋದು, ಎಲ್ಲವೂ ಸಖತ್ತಾಗಿತ್ತು. ಯೂಶಲಿ ಈ ಬ್ಯಾಂಕು, ಸ್ಟಾಕ್ ಗಳ ಕತೆ ಅಂಡ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಗಳನ್ನ ಒಳಗೊಂಡಂತಹ ಸಿನಿಮಾಗಳು ಮಾಸಸ್ ನ ಅಟ್ರಾಕ್ಟ್ ಮಾಡೋದು ಕಮ್ಮಿನೇ.
ಒಂದು ಸೀಮಿತ ವರ್ಗಕ್ಕೆ ಅದು ಲಿಮಿಟ್ ಆಗಿರುತ್ತೆ. ಬಟ್ ಆ ಪಾಯಿಂಟ್ ಅನ್ನ ಇಲ್ಲಿನ ಡೈರೆಕ್ಟರ್ ಗಮನದಲ್ಲಿ ಇಟ್ಕೊಂಡಿದ್ದಾರೆ. ಅಂಡ್ ಇಲ್ಲಿನ ಸಿಚುಯೇಷನ್ಗಳು, ಇಲ್ಲಿನ ಕೆಲವು ಟೆಕ್ನಿಕಲ್ ಟರ್ಮ್ಸ್ಗಳು ಆಡಿಯನ್ಸ್ಗೆ ಇದೇನ್ ಗುರು ಏನೇನೋ ಇದೆ ಅರ್ಥನೇ ಆಗ್ತಿಲ್ವಲ್ಲ ಅನ್ನೋ ಭಾವನೆಯನ್ನ ತರಿಸ್ದ ಹಾಗೆ ನೋಡ್ಕೊಂಡಿದ್ದಾರೆ. ಡೆಫಿನೆಟ್ಲಿ ಲಕ್ಕಿ ಭಾಸ್ಕರ್ ಇಸ್ ದ ಬೆಸ್ಟ್ ಫೈನಾನ್ಷಿಯಲ್ ಥ್ರಿಲ್ಲರ್ ಆಫ್ ದಿಸ್ ಇಯರ್ ಅಂದ್ರೆ ತಪ್ಪಾಗಲ್ಲ. ನೀವೇನಾದ್ರೂ ಇದನ್ನ ಥಿಯೇಟರ್ಗಳಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಪಟ್ಟಂತ ನೆಟ್ಫ್ಲಿಕ್ಸ್ ಅಲ್ಲಿ ನೋಡಿ ಮುಗಿಸ್ಬಿಡಿ, ಕನ್ನಡದಲ್ಲೇ ಅವೈಲೇಬಲ್ ಇದೆ. ತುಕ್ರಾಕೆ ಮೇರಾ ಪ್ಯಾರ್. ನಾವು ಹುಡುಗರೇ ಹಿಂಗೆ ಗುರು, ಒಂದ್ ಹುಡುಗಿ ಯಾವುದೇ ಕಾರಣಕ್ಕೂ ನಮ್ಗೆ ಫಾರ್ ಎವರ್ ಸಿಗಲ್ಲ ಅಂತ ಮನ್ಸಿಗೆ ಗೊತ್ತಿದ್ರು ಹಾರ್ಟು ಅವ್ರನ್ನೇ ಸರ್ಚ್ ಮಾಡ್ತಾ ಇರತ್ತೆ. ಏನೇನೋ ಆಸೆ ಕನಸುಗಳನ್ನ ಹುಟ್ಟಾಕತ್ತೆ, ಆಮೇಲೆ ಆಗದೆ ಬೇರೆ. ಶ್ರದ್ಧಾ ಜೈರಾಜ್ ಡೈರೆಕ್ಟ್ ಮಾಡಿ ಸಂಚಿತಾ ಬಸು, ಧವಲ್ ಥಾಕೂರ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಈ ಸೀರೀಸ್ ನ ಕತೆ ಸುತ್ತೋದು ಕುಲ್ದೀಪ್ ಅನ್ನುವಂತಹ ಪಾತ್ರದ ಸುತ್ತ. ಇವನ್ ಮೇಲೆ ಸಾನುಗೆ ಪ್ರೀತಿ ಹುಟ್ಟುತ್ತೆ ಕಾಲೇಜ್ನಲ್ಲಿ. ಸಾನು ಅವರ ಅಪ್ಪ ಆ ಊರಿನ ದೊಡ್ಡ ಡಾನ್. ಇಬ್ಬರು ಪ್ರೀತಿಯಲ್ಲಿ ಬೀಳ್ತಾರೆ. ಬಟ್ ಸಾನು ಕಾಲ ಕಳೆದಂತೆ ಚೇಂಜ್ ಆಗ್ತಾಳೆ. ತನ್ನ ಮನೆಯಲ್ಲಿ ವಿಷಯ ಗೊತ್ತಾಗ್ತಿದ್ದ ಹಾಗೆ ಕುಲ್ದೀಪೇ ಇವಳ ಹಿಂದೆ ಬಿದ್ದು ಕಾಟ ಕೊಡ್ತಿರೋ ಹಾಗೆ ಹೇಳ್ತಾಳೆ. ಇಲ್ಲಿಂದ ಮುಂದಕ್ಕೆ ಆಕ್ಚುಲಿ ನಾನು ಏನೇ ಹೇಳಿದ್ರು ಅದು ಸ್ಪಾಯ್ಲರ್ ರೀತಿ ಆಗ್ಬಿಡುತ್ತೆ. ಕ್ಯಾಸ್ಟಿಸಮ್, ಚೀಟಿಂಗ್ ಇನ್ನು ಮುಂತಾದ ಸೆನ್ಸಿಟಿವ್ ಟಾಪಿಕ್ಸ್ ನ ಈ ಸೀರೀಸ್ ಮಾತಾಡುತ್ತೆ. ಅಂಡ್ ಅವು ಡೆಫಿನೆಟ್ಲಿ ಇಲ್ಲಿ ವರ್ಕ್ ಆಗಿದೆ. ಒಂದೊಳ್ಳೆ ರಿವೆಂಜ್ ರೊಮ್ಯಾಂಟಿಕ್ ಡ್ರಾಮಾ ಇದಾಗಿದ್ದು ಈಗ ತಾನೇ ಹುಡುಗಿ ಕೈ ಕೊಟ್ಟಿದ್ರೆ ಇಲ್ಲ ಬ್ರೇಕಪ್ ಆಗಿದ್ರೆ ನಿಮ್ಗೆ ಹೇಳು ಮಾಡಿಸ್ದಂಗಿದೆ ಸೀರೀಸ್ ಗುರುವೆ. 8.1 IMDb ರೇಟಿಂಗ್ ಪಡ್ಕೊಂಡಿರುವಂತಹ ಈ ಸೀರೀಸು ಹಾಟ್ ಸ್ಟಾರ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಎ ಕಾಲಿ ಕಾಲಿ ಆಂಕೆ. ಸಿದ್ಧಾರ್ಥ್ ಸೇನ್ಗುಪ್ತಾ ಅವರು ಡೈರೆಕ್ಟ್ ಮಾಡಿ ತಹೀರ್ ರಾಜ್, ಶ್ವೇತಾ ತ್ರಿಪಾಠಿ, ಪ್ರಾಚಿ ಜೈನ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸೀರೀಸ್ ಇದಾಗಿದ್ದು ಇಲ್ಲಿನ ಮುಖ್ಯ ಪಾತ್ರಧಾರಿಗಳು ವಿಕ್ರಾಂತ್, ಶಿಖಾ, ಪೂರ್ವ. ಇಲ್ಲಿ ವಿಕ್ರಾಂತ್ ಹಾಗೂ ಶಿಖಾ ತಾವಿಬ್ರು ಒಂದು ಪುಟ್ಟ ಮನೆ ಮಾಡ್ಕೊಂಡು ಒಬ್ರಿಗೊಬ್ರು ಬೆನ್ನೆಲುಬಾಗಿ ಮುಂದೆ ಜೀವನ ಸಾಗಿಸ್ಬೇಕು ಅಂತ ಇರ್ತಾರೆ. ಆದ್ರೆ ಅವ್ರಿಗೆ ಎದುರಾಗೋದೇ ಬೇರೆ. ಪೂರ್ವ ಅವರು ಇರುವಂತಹ ಜಾಗದ ದೊಡ್ಡ ಪೊಲಿಟಿಷಿಯನ್ ನ ಮಗಳು. ಅವಳಿಗೆ ತನ್ನ ಚಿಕ್ಕಂದಿಂದಲೂ ವಿಕ್ರಾಂತ್ ಮೇಲೆ ಹುಚ್ಚು ಪ್ರೀತಿ ಇರುತ್ತೆ. ಹೇಗೆ ಇವಳು ವಿಕ್ರಾಂತನ ಪಡ್ಕೊಳ್ಳೋದಕ್ಕೆ ಶಿಖಾ ಮತ್ತು ವಿಕ್ರಾಂತರ ಜೀವನವನ್ನ ಉಲ್ಟಾ ಪಲ್ಟಾ ಮಾಡ್ತಾಳೆ ಅನ್ನೋದೇ ಇಲ್ಲಿನ ಪ್ಲಾಟ್. ಸೀರೀಸ್ ನ ಮೊದಲನೇ ಸೀಸನ್ 2022ರಲ್ಲಿ ರಿಲೀಸ್ ಆಗಿ ಬಹಳಷ್ಟು ಕಡೆ ಮೆಚ್ಚುಗೆಯನ್ನ ಪಡ್ಕೊಂಡಿತ್ತು. ಈಗ ಎರಡನೇ ಸೀಸನ್ ಕೂಡ ಅದೇ ಹೈಪು ಫೇಮ್ ನ ಉಳಿಸ್ಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಗಿದೆ ಅಂದ್ರೆ ತಪ್ಪಾಗಲ್ಲ. ಸೀಸನ್ 1ರ ಕತೆ ಎಲ್ಲಿ ಮುಗ್ದಿತ್ತೋ ಅದೇ ಫ್ರೇಮ್ ಅಲ್ಲಿ ಸೀಸನ್ 2 ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನನಗೆ ಇಲ್ಲಿನ ಡೀಟೈಲಿಂಗ್, ಥ್ರಿಲ್ಲಿಂಗ್ ಆಸ್ಪೆಕ್ಟ್ ಗಳು ಇಂಪ್ರೆಸ್ ಮಾಡಿದ್ವು. ರೊಮ್ಯಾಂಟಿಕ್ ಥ್ರಿಲ್ಲರ್ ಗಳು ನಿಮ್ಗೆ ಇಷ್ಟ ಆಗುವಂತಹ ಜಾನರ್ ಆಗಿದ್ರೆ ಇದೊಂದು ಗುಡ್ ವಾಚ್. 7.1 IMDb ರೇಟಿಂಗ್ ನೊಂದಿಗೆ ನೆಟ್ಫ್ಲಿಕ್ಸ್ ನಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.